ಧರ್ಮಸ್ಥಳದ ಪರ ದನಿ ಎತ್ತಿದಂತಹ ಬಿಜೆಪಿ ನಾಯಕ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಬಗ್ಗೆ ಅಪಪ್ರಚಾರ ಸಹಿಸಲ್ಲ. ಹಿಂದೂ ಧರ್ಮಕ್ಕೆ ಅವಹೇಳನ ಆದ್ರೆ ಸಹಿಸೋದೇ ಇಲ್ಲ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಸಹಿಸೋ ಪ್ರಶ್ನೆಗೆ ಅಲ್ಲ. ಧರ್ಮಸ್ಥಳದ ಪರ ದನಿ ಎತ್ತಿದಂತಹ ಬಿಜೆಪಿ ನಾಯಕ ಧರ್ಮಸ್ಥಳ ವೀರೇಂದ್ರ ಹೆಗಡೆಯ ಬಗ್ಗೆ ಅಪಪ್ರಚಾರ ಸಹಿಸೋದಿಲ್ಲ. ಹಿಂದೂ ಧರ್ಮಕ್ಕೆ ಅವಹೇಳನ ಆದ್ರೆ ಸಹಿಸೋದಿಲ್ಲ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಸಹಿಸುವ ಪ್ರಶ್ನೆಯೇ ಇಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಅನೇಕರಿಂದ ಸ್ವತಂತ್ರ ಹರಣ. ಇಲ್ಲಿಯವರೆಗೂ ಕೂಡ ನಾವು ಮಾತನಾಡುವ ಅನಿವಾರ್ಯತೆ ಇರಲಿಲ್ಲ. ಆದ್ರೆ ಇನ್ನು ಮುಂದೆ ಸುಮ್ಮನೆ ಕೂರಲು ಆಗುವುದಿಲ್ಲ. ಬಿಜೆಪಿ ಮುಖಂಡ ಸುನೀಲ್ ಕುಮಾರ್ ಗೂಡುಗು ಹಾಕಿದ್ದಾರೆ. ಎಸ್ ವೀಕ್ಷಕರೇ, ಬಿಜೆಪಿಯ ಮುಖಂಡ ಸುನೀಲ್ ಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮಸ್ಥಳದ ವಿಚಾರವಾಗಿ ಮಾತನಾಡುವುದು ಒಳ್ಳೆಯದಲ್ಲ. ಧರ್ಮಸ್ಥಳ ಪ್ರಕರಣ ಒಂದು ಕಡೆಗಾದ್ರೆ ಈಗ ಇನ್ನೊಂದು ಗಲಾಟೆ ಶುರುವಾಗಿದೆ. ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಿಷ್ಟು ಬದಲಾವಣೆಗಳು ಧರ್ಮಸ್ಥಳದಲ್ಲಿ ಆಗಿದೆ. ಈಗ ಬಿಜೆಪಿಯ ಮುಖಂಡ ಸುನೀಲ್ ಕುಮಾರ್ ಒಂದು ಆರ್ಭಟವನ್ನ ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವುದು ಸರಿಯಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಅನೇಕರ ಸ್ವತಂತ್ರ ಹರಣವಾಗ್ತಾ ಇದೆ. ಅದು ಯಾವ ರೀತಿ ಅಂತಂದ್ರೆ, ಯಾವುದೋ ವ್ಯಕ್ತಿ ಮೇಲೆ ನೀವು ಎಷ್ಟು ಹೇಳಿದ್ರು ಕೂಡ ಆತ ಸಹಿಸ್ಕೊಂಡಿರ್ಬೇಕಾ? ಇದೇನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಂದ್ರೆ? ಯಾವುದೋ ವ್ಯಕ್ತಿಗೆ ತಾವೇನ್ ಹೇಳಿದ್ರು ಅವರು ಸಹಿಸ್ಕೊಳ್ಳುವಂತಹ ಶಕ್ತಿಯನ್ನ ಆತ ಹೊಂದಿರಬೇಕು. ಅದನ್ನೇ ಅಭಿವ್ಯಕ್ತಿ ಸ್ವತಂತ್ರ ಅಂತ ಕರೀತಾರ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಯೂಟ್ಯೂಬರ್ಗಳ ವಿರುದ್ಧ ಬಿಜೆಪಿ ನಾಯಕ ಸುನೀಲ್ ಗರಂ ಧರ್ಮಸ್ಥಳ ಶೋಧ. ಯೂಟ್ಯೂಬರ್ಗಳು ತನಿಖೆ ಮಾಡ್ತಾ ಇದ್ದಾರೆ. ಯೂಟ್ಯೂಬರ್ಗಳ ಮೇಲೆ ಅವರ ವಿರುದ್ಧ ಬಿಜೆಪಿ ನಾಯಕ ಸುನೀಲ್ ಕುಮಾರ್ ಗರಂ ಆಗಿದ್ದಾರೆ. ಧರ್ಮಸ್ಥಳ ಶೋಧ, ಯೂಟ್ಯೂಬರ್ಗಳು ತನಿಖೆ ಮಾಡ್ತಾ ಇದ್ದಾರೆ. ಹೀಗೆ ಬಿಟ್ಟರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮುಂದುವರಿಯಲಿದೆ. ಜನರ ಆಕ್ರೋಶ ಕಟ್ಟೆ ಒಡೆದು ರಸ್ತೆಗೆ ಬರುವ ದಿನ ದೂರ ಇಲ್ಲ. ಇದಾಗಬಾರದು ಅಂತಂದ್ರೆ ರಾಜ್ಯ ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಳಬೇಕು. ಎಸ್ಐಟಿಯು ಇವರಿಗೂ ಕೂಡ ತನಿಖೆಯ ಮಧ್ಯಂತರ ವರದಿಯನ್ನ ಸಲ್ಲಿಸಬೇಕು. ವಿಧಾನ ಮಂಡಲದ ಅಧಿವೇಶನಕ್ಕೂ ಮುನ್ನ ಎಸ್ಐಟಿ ವರದಿ ಕೊಡಲಿ. ಕಾರ್ಕಳದ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಒತ್ತಾಯವನ್ನ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ಗಳ ಮೇಲೆ ಬಿಜೆಪಿಯ ನಾಯಕ ಸುನೀಲ್ ಕುಮಾರ್ ಅವರು ಗರಂ ಆಗಿದ್ದಾರೆ. ಯೂಟ್ಯೂಬರ್ಗಳು ತಲೆಹರಟೆಗಳನ್ನ ಮಾಡ್ತಾ ಇದ್ದಾರೆ. ಯೂಟ್ಯೂಬರ್ಗಳು ಏನು ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದ್ದಾರಾ? ಊಹಾಪೋಹಗಳನ್ನ ಬಿತ್ತರಿಸುವಂತಹ ಕೆಲಸಗಳನ್ನ ಯೂಟ್ಯೂಬರ್ಗಳು ಮಾಡಬಾರ್ದು. ಇರುವಂತಹ ಸತ್ಯಗಳನ್ನ ಮಾತ್ರ ಆಡಬೇಕು ಎನ್ನುವಂಥದ್ದು ಸುನೀಲ್ ಕುಮಾರ್ ಅವರ ಮಾತು. ಹಾಗೆ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಳ್ಳಬೇಕು. ಎಸ್ಐಟಿ ಇವರಿಗೂ ಕೂಡ ತನಿಖೆಯನ್ನ ಆರಂಭ ಮಾಡಿದೆ. ಅದು ಎಲ್ಲಿವರೆಗೆ ಬಂತು, ಏನಾಯ್ತು ಅನ್ನೋದರ ಬಗ್ಗೆ ಶೋಧವನ್ನ ಅಥವಾ ಅದರ ವಿವರಣೆಯನ್ನ ಕೇಳಬೇಕಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ವೀಕ್ಷಕರೇ, 2 ಕೇಸಸ್ ಬರುತ್ತೆ. ಯಾವುದು ಅಂತಂದ್ರೆ, ಒಂದು ಎಸ್ಐಟಿ ತನಿಖೆ. ಈಗ ಆ ಒಂದು ಅಪರಿಚಿತ ದೂರುದಾರ ಕೊಟ್ಟಿರುವಂತಹ ಒಂದಿಷ್ಟು ಸ್ಥಳಗಳನ್ನ ಆಗಿದ್ದು, ಅಲ್ಲಿ ಮನುಷ್ಯರದ್ದು ಸಿಕ್ತೋ ಬೇರೆಯವ್ರದ್ದು ಸಿಕ್ತೋ ಅದು ಸೆಕೆಂಡರಿ. ಕಳೆ ಬರಹಗಳನ್ನ ಕಲೆ ಹಾಕಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೇನು ಅನ್ನೋದನ್ನ ಸರ್ಕಾರ ಕ್ಲಿಯರ್ ಆಗಿ ಹೇಳಬೇಕಾಗಿದೆ. ಈಗ ಮುಂದೆ ಏನಾಗುತ್ತೆ, ಎಸ್ಐಟಿ ಅವರು ಏನ್ ಮಾಡ್ತಾರೆ, ಎಸ್ಐಟಿ ಮುಖಂಡರು ಬಂದು ಅದನ್ನ ಕ್ಲಾರಿಟಿ ಕೊಟ್ಬಿಟ್ರೆ ಈ ಯೂಟ್ಯೂಬರ್ಗಳ ಕಾಟ ಇದೆಯಲ್ಲ ಅದು ಆಲ್ಮೋಸ್ಟ್ ಆಲ್ ತಪ್ಪೋಗುತ್ತೆ. ಇನ್ನು ಜನಸಾಮಾನ್ಯರಿಗೆ ಹೇಳೋದೇನು ಅಂತಂದ್ರೆ, ದಯವಿಟ್ಟು ಸತ್ಯಾಸತ್ಯತೆಗಳು ಏನು ಅನ್ನೋದನ್ನ ತಿಳ್ಕೊಳ್ಳಿ. ಸಾಕಷ್ಟು ವೆಬ್ಸೈಟ್ಗಳಲ್ಲಿ ನಿಮಗೆ ಸಾಕಷ್ಟು ಸ್ಟೋರಿಗಳು ಸಿಗುತ್ತೆ. ಸಾಕಷ್ಟು ವೆಬ್ಸೈಟ್ಗಳಲ್ಲಿ, ಸಾಕಷ್ಟು ಗೌರ್ಮೆಂಟ್ ವೆಬ್ಸೈಟ್ಗಳಲ್ಲಿ ಸಾಕಷ್ಟು ಸ್ಟೋರಿಗಳು ಸಿಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಊಹಾಪೋಹಗಳನ್ನ ನೀವು ನಂಬಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಈ ಯೂಟ್ಯೂಬರ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ನಿಮ್ಮ ವ್ಯೂಸಿಗಾಗಿ, ನಿಮ್ಮ ದುಡ್ಡಿಗಾಗಿ ಅಪಪ್ರಚಾರ ಸಲ್ಲದು. ಇದೇ ಡೆಡ್ ಅಂಟಲ್ಲಿ ಹೇಳಬೇಕಾಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೇನು ಹೇಳಿದ್ನೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕ ಸುನೀಲ್ ಕುಮಾರ್ ಅವರು ಗರಂ ಆಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.